ಧಾರ್ಮಿಕವಾದಂತಹ ಪ್ರವಚನಕ್ಕೆ ಭಾಷಣಕ್ಕೆ ನೀನು ಹೇಳಿ ಮಾಡಿಸಿಟ್ಟಂತ ಜನ ಒಬ್ಬ ಯುದ್ಧಕ್ಕಾಗಲಿಕ್ಕಿಲ್ಲ. ತಿದ್ದುಪಡಿ ಮಾಡ್ತೇನೆ ನಿನ್ನನ್ನು ಕೂಡ ಬೇಕಿದ್ರೆ. ಯಾವುದು? ಧಾರ್ಮಿಕ ರೀತಿಯಲ್ಲಿ. ಅಯ್ಯೋ ದೇವರೇ, ನಿನ್ನ ತಿದ್ದುಪಡಿಗೆ ಬೆಂಕಿ ಬಿದ್ದು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ. ತಿದ್ದುಪಡಿ ಮಾಡುವುದಕ್ಕೆ ಈಗಲೂ ನಿನಗೆ ಸಮಯ ಇದಕ್ಕಿಂತ ಮೊದಲಾಗ್ಲಿಲ್ವೋ? ಕೌರವನನ್ನು ತಿದ್ದುಪಡಿ ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂಬುದನ್ನು ತೋರಿಸಿಕೊಟ್ಟವರು ನಾನು. ಮತ್ತೆ ನಿನ್ನ ತಿದ್ದುಪಡಿ ಅಂತ ಕರ್ಮ ಅದಲ್ಲೂ ವಿರಾಟ ನಗರದಲ್ಲಿ ಕಂಕಭಟ್ಟರಾಗಿ ಕವಡೆಯನ್ನು ತಿರುಗಿಸುತ್ತಾ ಭವಿಷ್ಯವನ್ನು ಹೇಳುತ್ತಿರುವವನು ನೀನಂತೆ. ನಿನ್ನಲ್ಲಿ ಬಲುಹು ಉಂಟೆ, ನಿನ್ನ ಬಲುಹು ಏನು ಎಂಬುದನ್ನು ಸರಿಯಾಗಿ ನಾನು ಅರ್ಥವಿಸಿಕೊಂಡೆ ಅಂತಾದ್ರೆ ಇಲ್ಲ ಅಂತ ಹೇಳುವ ಹಾಗಿಲ್ಲ. ಬಲದೊಳ್ ಮದ್ರಾಶ ಎನ್ನುವಂತಹ ನೆಗರ್ತೆಗೆ ಪಾತವಾಗಿರುವಂತಹ ಶಲ್ಯ ಭೂಪತಿಯನ್ನು ಕೊಂದು ಮುಗಿಸಿದವನು ನೀನು ಎಂಬುದನ್ನು ತಿಳಿದವನು ನಾನು. ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಲುವವನು ನಾನು. ಯುಧಿಷ್ಠಿರ ತೋರಿಸಿಕೊಟ್ಟಿದ್ದಿ, ಆದರೆ ಮನೋಸ್ಥೈರ್ಯ ನಿನಗಿಲ್ಲ. ಅಡಿಗಡಿಗೆ ನೀನು ಹೇಳುತ್ತಾ ಇದ್ದವನು ನಮಗೆ ಬೇಡ ಯುದ್ಧ, ನಾವು ಹೋಗುತ್ತೇವೆ ಕಾಡಿಗೆ. ನಿರ್ದಿಷ್ಟವಾಗಿರುವಂತಹ ಒಂದು ಗುರಿ ನಿನಗಿಲ್ಲದೆ ಇರುವಾಗ ಯಾವ ರೀತಿಯಲ್ಲಿ ಯುದ್ಧ ಮಾಡುವುದಕ್ಕೆ ಸಾಧ್ಯ ಹೇಳು? ನೀನಾಗಲಿಕ್ಕಿಲ್ಲ. ಬದಿಗೆ ನಿಲ್ಲು. ಮೂರು ಲೋಕದ ಗಂಡ ಅರಿತಿಮಿರ ಮತ್ತಾಂಡ ಬುರಿನೇತ್ರನ ಪಿಂಡ ಗಾಂಡೀವ ಕಾದಂಡ ಬೆಳಿಗ್ಗೆ ಎದ್ದು ತಂಗಳನ್ನ ಉಂಡ. ಹೌದೇನು? ಈ ಕೌರವನ ಎದುರಿನಲ್ಲಿ ಬರೇ ದಂಡ. ನೀನು ಮಾಡಿದ ಪಾಪವು ಅಲ್ಲ, ಊರ್ವಶಿಯ ಶಾಪವು. ಹೆಣ್ಣು ಅಲ್ಲದ ಗಂಡು ಅಲ್ಲದ ಶಿಖಂಡಿಯಾಗಿ ವಿರಾಟ ನಗರದಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ನಾಟ್ಯಾಭ್ಯಾಸವನ್ನು ಮಾಡ್ತಾ ಇದ್ದವನಂತೆ, ನಾಟ್ಯ ಕಲಿಸುತ್ತಿದ್ದವನಂತ ನೀನು. ತಕ್ಕೋಂಗದಿ ಕುತ ಕಥೈ ತಕ್ಕೋಂಗದಿ ಕುತ ಕಥೈ ತಕದಿಮಿ ತಕದಿಮಿ ತಕ. ಹೌದೇನು? ಕೋಪಡೋದು. ನಿನಗೆ ನಾಟ್ಯ ಗೊತ್ತುಂಟೇನೋ? ನೀನೆಲ್ಲಿ ನಾಟ್ಯ ಕಲ್ತದ್ದು? ನಾಗಿನೇ ಗೊತ್ತುಂಟು ನನಗೆ. ಸ್ವರ್ಗಲೋಕಕ್ಕೆ ಹೋದಾಗ ಎಲ್ಲಾ ವಿದ್ಯೆಯನ್ನು ಅಭ್ಯಾಸ ಮಾಡಿಕೊಂಡವನು ನೀನು. ಆದರೆ ಬಿಲ್ಗಾರಿಕೆಯಲ್ಲಿ ಉತ್ತಮ ನೀನು ಯಾವದನ್ನು ಎನ್ನುವುದನ್ನು ತಿಳಿದವನು ನೀನು. ಈ ಬಿಲ್ಗಾರಿಕೆ ಎನ್ನುವುದು ಏನು? ಎಲ್ಲಿಯೋ ನಿಂತು ಎಲ್ಲಿಯೋ ಇರುವಂತಹ ವಸ್ತುವನ್ನು ವ್ಯಕ್ತಿಯನ್ನು ಹೊಡೆದುರುಳಿಸುವುದು. ಅದು ಪುರುಷರ ಲಕ್ಷಣ ಅಲ್ಲೂ. ನೇರ ಯುದ್ಧ. ಯುದ್ಧ ಅಂದ್ರೆ ಹಾಗೆ, ಮುಷ್ಟಿ ಯುದ್ಧವ, ದೃಷ್ಟಿ ಯುದ್ಧವ, ಗದಾ ಯುದ್ಧವ, ಅದನ್ನು ಮಾಡಬೇಕು. ಅದು ನಿನಗೊತ್ತಿಲ್ಲ, ನೀನಾಗಲಿಕ್ಕಿಲ್ಲ. ಎಂತದಕ್ಕೆ? ನೀನು ನಿನ್ನ ಹೆಂಡ ದೈವರ ಮಳದಿ ಆಗಿರುವಂತಹ ದ್ರೌಪದಿಯಲ್ಲಿ ಹೋಗಿ ಕೇಳಬೇಕು. ಇವತ್ತಿನ ಹಣ ಆಗ್ಬೋದಾ? ಯುದ್ಧಕ್ಕೆ ಇದು. ನಾನು ಯುದ್ಧಕ್ಕೆ ಹೇಳಿದ್ದು. ಹೌದಾ? ಉದ್ದಕ್ಕೆ ಅಲ್ಲ, ಯುದ್ಧಕ್ಕೆ. ಹೌದು. ನೀನು ಕುಲ, ನಿನಗೆ ಕುಲವೇ ಇಲ್ಲ. ಮತ್ತೊಬ್ಬ ಸಹದೇವ ಆಗ್ಲಿಕ್ಕಿಲ್ಲ. ಹಾಗೆಂದು ಒಂದೇ ರಥದಲ್ಲಿ ಇಬ್ಬರು ಯುದ್ಧ ಮಾಡಿದರು ಅಂತಾದ್ರೆ ಪ್ರಪಂಚದಲ್ಲಿ ನಿಮ್ಮನ್ನು ಗೆಲ್ಲುವಂತ ಸಮರ್ಥರು ಯಾರು ಇಲ್ಲವಂತೆ. ಆದ್ರೆ ಧರ್ಮರಾಜ ಹೇಳಿದ್ದು ಹಾಗಲ್ಲ, ಒಬ್ಬರನ್ನ ಆರಿಸಿಕೊಳ್ಳಬೇಕು ಎನ್ನುವ ಹಾಗೆ. ನೀನಾಗಲಿಕ್ಕಿಲ್ಲ. ಬಳಿಗೆ ನಿಲ್ಲು. ನಾನು ಒಂದೆರಡು ಪೆಟ್ಟು ಹೊಡೆದರೆ ತಿನ್ನುವಂತಹ ಸಾಮರ್ಥ್ಯ ಶಕ್ತಿಯೋ ಇರುವುದಿದ್ದರೆ ಆ ಮಾರುತಿಗೆ ಮಾತ್ರ. ಆ ಮಾರುತಿಯನ್ನು ನಿರೀಕ್ಷಿಪೇನು, ನಾನು ಈಕ್ಷಿಪೇನು. ಆದ್ದರಿಂದ ಅವನನ್ನು ನನ್ನ ಎದುರಿಗೆ ಬಿಡು. ಏನೋ ನಮ್ಮ ಇವರಲ್ಲಿ ನೀನು ಮಾರುತಿಯನ್ನು ಆರಿಸಿಕೊಂಡಿದ್ದೀಯ. ಹೌದು. ಈ ಮಾರುತಿಯ ನಿನಗೆ ಯಾಕೆ ಬೇಕು? ಇದೆ
ಕಾಯದಿ ಬಂದು ದೈದರಿ ಕತ್ತಾಗುರವ ಉಲ್ಲಾಸವ ತೋರಲಿಯೇ ಭೀಮಸೇನನ್ನೇ ಆರಿಸಿಕೊಳ್ಳುವುದಕ್ಕೆ ಬಲವಾದ ಕಾರಣ ಇವೆ. ಅಂದು ನನ್ನ ತಮ್ಮನಾಗಿರುವಂತಹ ದುಶ್ಯಾಸನ ದ್ರೌಪದಿಯನ್ನು ದರದರನೆ ಎಳೆ ತಂದು ಇಡೀ ಹಸ್ತಿನಾವತಿಯ ರಾಜಸಭೆಯಲ್ಲಿ ಆಕೆಯ ಸೀರೆಯನ್ನು ಸುಲಿಯುವಂತಹ ಪ್ರಯತ್ನ ಮಾಡಿ ಅದರಲ್ಲಿ ವಿಫಲತೆಯನ್ನು ಹೊಂದಿದ ಅದು ಬೇರೆ ಪ್ರಶ್ನೆ. ಆಮೇಲೆ ಈತ ಒಂದು ಭಾಷೆಯನ್ನು ಹಾಕಿಕೊಂಡಿದ್ದ. ಕೌರವೇಶ್ವರನ ತೊಡೆಯನ್ನು ಮರಿದು ಹಾಗೆಯನ್ನು ತೀರಿಸಿಕೊಳ್ಳುತ್ತೇನೆ ಎನ್ನುವ ಹಾಗೆ ಭಾಷೆಯನ್ನು ಹಾಕಿಕೊಂಡಿದ್ದಾನೆ. ಹೌದೇನೋ? ಎಷ್ಟಾದ್ರೂ ಚಂದ್ರವಂಶದಲ್ಲಿ ಹುಟ್ಟಿದ ಉತ್ಪಾತ ಪಿಂಡಗಳು ಎಲ್ಲ ಬರಪ್ಪ, ಅದರಲ್ಲಿ ಅನುಮಾನ ಇಲ್ಲ. ಅಂತಹ ನೀವುಗಳಿಗೆ ನಿಮ್ಮವರಿಗೆ ಒಬ್ಬ ಭಾಷೆ ಹಾಕಿದ ಅಂತಾದ್ರೆ ಈಡೇರಿಸಲು ಆಗುವುದಿಲ್ಲ ಅಂತಾದ್ರೆ ಅದು ಚಂದ್ರ ವಂಶಕ್ಕೆ ಅಪಕೀರ್ತಿ. ಆದ್ದರಿಂದ ಅಪಯಶಸ್ಸನ್ನು ತಂದುವುದಕ್ಕೆ ನಾನು ಬಿಡುವುದಕ್ಕಾಗುತ್ತದೆ. ಆದ್ದರಿಂದ ಅಂತಹ ಒಂದು ಅವಕಾಶವನ್ನು ಕೊಟ್ಟಿದ್ದೇನೆ, ಬರಲಿ. ನನ್ನು ಬಿಡಿದಂತೆ ಶಿಷ್ಯ ಕೌರವೇಶ್ವರ ಹೇಳು ಮೇಲೆ ನೀನು ಒಬ್ಬರೇ ಉಳಿದಿದ್ದೀಯಲ್ಲ, ಇತ್ತ ಕಡೆ ನೋಡಿದ್ರೆ ಮಾಡಿದ್ದೇನೆ. ಇವರಿಗೆ ಸಾಯ್ಬೋದಿತ್ತಲ್ಲ, ನೀನು ಒಬ್ಬನೇ ಉಳಿಯುವುದಕ್ಕೆ ಕಾರಣರು ಈ ಪಾಂಡವರ ಯಾರು ಹೇಳುವಾಗಲೇ ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ತಮ್ಮ ಕೃಷ್ಣ. ನಿನ್ನ ಅನ್ನ ನೀ ರೀತಿ ನುಡಿವರೆಗೆ ಪಕ್ಷವನ್ನು ಮಾಡಲು ಸುರರು ಜನರೇ ನಮಗೇನು ಗೌರವನ ಮಾತನ್ನು ಕೇಳು. ಈ ರೀತಿ ಮಾಡುವರೆ ಅವ ಮಾತಾಡುದು ಬೇಡ, ನನಗೆ ಕಣ್ಣು ಕಾಣ್ತದೆ. ಒಬ್ಬರೇ ಇದ್ದಾರೆ. ಕಾರ್ಯಕಾರ್ಯ ವಿವೇಚನೆಯನ್ನು ಮಾಡಬೇಕೋ ಬೇಡ? ವಿವೇಕ ಕಳೆದುಕೊಂಡವಲ್ಲ, ಇವರಿಗಾದ್ರೂ ಸಾಯ್ಬಹುದಿತ್ತಲ್ಲ. ವಿಚಾರ ಹೇಳ್ತೇನೆ. ಯಾವ ವಿಚಾರ? ಕೃಷ್ಣನೇ ಮಾಡಿದಂತಹ ವಿಚಾರ ಅಂತ ಕೌರವ ಹೇಳುದಲ್ಲ. ಕೃಷ್ಣನು ಇಷ್ಟ ಯಾರ ಕಾರ್ಯವನ್ನು ಆಲೋಚಿಸಬೇಕು ಅಂತ ಹೇಳುದು ಯಾರು ಈಗ ಮಾತಾಡುವ ಕಾರ್ಯ ನಮ್ಮ ಕಾರ್ಯ ನೋಡಿದ್ರ ಎಂತದ್ದು ಅರ್ಥ ಆಗುತ್ತದೆ. ಗುರುಗಳೇ, ಯಾವ ಕಾರಣಕ್ಕೂ ಯಾವ ಸಂದರ್ಭದಲ್ಲಿ ನಿಮ್ಮ ತಮ್ಮನಾಗಿರುವಂತಹ ಆದ ಕುತಂತ್ರಿಯಿಂದ ನಿಮಗೂ ಗೊತ್ತಿದ್ರೆ ಅವನನ್ನು ಮಾತನಾಡುವುದಕ್ಕೆ ಬಿಡಬೇಡಿ. ಬೆಣ್ಣೆಯಿಂದ ಕೂದಲು ಎಳೆದಾಗ ನಯವಾಗಿ ಮಾತಾಡ್ತಾರೆ, ಮತ್ತೆ ಅವನ ವಿಚಾರಕ್ಕೆ ಅವಕಾಶ ಕೊಡಬೇಕು. ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವನ್ನು ಹಿಡಿದಿಲ್ಲ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೆ. ಹಾಗಾದ್ರೆ ನಾನು ಹೇಗೆ ಕಾರಣನಾಗುವುದು? ಹಾಗಾದ್ರೆ ಇನ್ನೊಂದು ತೀರ್ಮಾನ ಮಾಡೋದು. ಏನು? ಸರಿಯಾದಂತಹ ಸಮಕ್ಷಮದಲ್ಲಿ ನಿಂದ ಕುರುಕ್ಷೇತ್ರ ಭೂಮಿಯಲ್ಲಿ ಧರ್ಮ ಯುದ್ಧವೇನೆಲ್ಲ ಕಣ್ಣೆದುರಿಗೆ ನಡೆಯಬೇಕು. ಹೌದು, ಧರ್ಮ ಯುದ್ಧ ನಡೆಯಬೇಕು. ಈಗ ನೀನು ಅಲ್ಲಿ ಅಧ್ಯಕ್ಷ ಸ್ಥಾನದ ಆದೀತು. ಆಮೇಲೆ ಕೌರವ ಭೀಮ ಯುದ್ಧ ಮಾಡಿ ಗದಾಯುದ್ಧದ ಕ್ರಮ ಏನು ಹೇಗೆ ಎಂಬುದನ್ನು ತಿಳಿಯದೇ ಇದ್ದವರಲ್ಲ ಭೀಮ ಕೌರವರು. ಸೂಕ್ಷ್ಮವಾಗಿ ಸರಳವಾಗಿ ಹೇಳ್ತಾ ಇದ್ದೇನೆ. ಭೀಮ ಕಂಠದಿಂದ ಕೆಳಗೆ ಹೊಡೆಯುವ ಹಾಗಿಲ್ಲ. ಕೌರವ ದೇವರೇ, ಕಂಠದಿಂದ ಮೇಲೆ ಕೂಡದು. ನನ್ನ ಕಣ್ಣೆದುರಿನಲ್ಲಿಯೇ ಈ ಹೊತ್ತಿಗೆ ಗದಾ ಯುದ್ಧ ನಡೆಯಬೇಕು. ಗುರುಗಳೇ, ಗದಾ ಯುದ್ಧ ನಡೆಯುವುದು ಹೌದು. ನೀವು ಎತ್ತರದಲ್ಲಿ ಕುಳಿತುಕೊಳ್ಬೇಕು. ಎತ್ತರದಲ್ಲಿ ಕೂತ್ಕೊಳ್ತೇನೆ. ನಿಮ್ಮ ತಮ್ಮನ ಮೋಸಗಾರಿಕೆ ಅರ್ಥ ಆಗ್ಬೇಕು. ಎಲ್ಲಿಯಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಎತ್ತರ ಪೀಠ
ಎಲ್ಲಿ ಶಿಷ್ಯ ಎಲ್ಲುಂಟು ನೋಡುವ ಕೈಯಲ್ಲಿ ಕೂಡುದ ನೀನು ನಿಜವಾಗಿ ನನ್ನ ಶಿಷ್ಯ ಹೌದು ಅಲ್ವಾ? ಇದ್ದೇನೇನು ಗುರುಗಳೇ, ಇಲ್ಲಿ ಬಾ. ಕತೆ ಹಿಡಿಬೇಕಾದ್ರೆ ಮೊದಲು ಗುರುಭ್ಯೋ ನಮಃ. ಯಶಸ್ಸನ್ನು ಹೊಂದುವಂತೆ ಆಶೀರ್ವಾದ ಮಾಡಿ. ಎರಡೂ ಕೈ ಎತ್ತಿ ಆಶೀರ್ವಾದ ಮಾಡಿದ್ದೆ. ನಾನು ನಿಮ್ಮ ಶಿಷ್ಯ. ಎಂತದು ಅಪಸ್ವರ ಕೇಳ್ತದೆ, ಮಾತಾಡ್ಬೇಡಿ. ಅಲ್ಲಿಂದಲೇ ಒಂದು ಆಶೀರ್ವಾದ ಮಾಡಿ ಆರಂಭವಾಗಲಿ. ಹೋರಾಟವನ್ನು ಮಾಡುತ್ತಾ ಇದ್ದವರು ಇದ್ದಕ್ಕಿದ್ದ ಹಾಗೆ ಓಡಿ ಹೋಗಿ ನೀರಿನಲ್ಲಿ ಅಡಗಿ ಕುಳಿತುಕೊಂಡವ. ಹೇಳಿ, ಏನು ನೀರಿನಲ್ಲಿ ಅಡಗುವಂತಹ ಅದಟುತನವನ್ನು ತೋರಿಸಿದಂತಹ ಪಾಪಿ ನೀನು, ಎಲ್ಲವೋ ರೋಗಿಷ್ಠನ ಮಗನೇ. ಅಂತಹ ನೀನು ಆ ಅದಟನ್ನು ನನ್ನಲ್ಲಿ ತೋರುವುದಕ್ಕೆ ಬಂದರೆ ಈಗಲ ಎತ್ತಿನ ಕಡೆಯಿಂದ ಬಿಡ್ತಾನೆ. ಊಟ ಅಂತ ತಿಳ್ಕೊಂಡೇನು? ಊಟದಲ್ಲಿ ನಿಪುಣ ಎಂಬುದ ಬಂದೆ ಊಟದಲ್ಲಿ ನಿಪುಣ ನಿಪುಣ ಎಂಬುದ ಬಂದೆ ಅದೇ ಕ್ಷಣದಲ್ಲಿ ನಿನ್ನನ್ನು ಕೊಂದು ಮುಗಿಸ್ತೇನೆ ಎನ್ನುವಂತ ನುಡಿಯನ್ನು ಆಡ್ತಾ ಇದ್ದೇನು?